Hi friends, good morning and welcome back to day 4 of my vlog. So ಈಗ ಜಸ್ಟ್ ಫ್ರೆಶ್ ಅಪ್ ಆಗಿದ್ವಿ ಎಲ್ಲರೂ ಹೇಳಿ. ಮೋಸ್ಟ್ ಆಫ್ ದ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಇನ್ನೇನು ಚೆಕ್ಔಟ್ ಆಗುವಂಥ ಸಮಯ ಬಂದಿದೆ ಇಲ್ಲಿಂದ ಹೊರಡೋಕ್ಕೆ. ಸೊ ನಮ್ಮ ಹಾಸ್ಟೆಲ್ ಗೊತ್ತಲ್ಲ, ಗೋಸ್ಟ್ ಆಪ್ಸ್ ವಿಚ್ ಇಸ್ ವೆರಿ ಬೆಸ್ಟ್ ಫಾರ್ ಬ್ಯಾಚುಲರ್ಸ್ ಆಗಿರ್ಬೋದು, ಸೋಲೋ ಟ್ರಾವೆಲರ್ಸ್ ಆಗಿರ್ಬೋದು. ತುಂಬ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ತೀನಿ. ಇದರ ಡೀಟೇಲ್ಸ್ ನಾನು ಎಂಡಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ಔಟ್ ಮಾಡಿ, ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಗೆಟ್ ಇನ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಫೈಕಾರ ವಾಟರ್ ಫಾಲ್ಸ್, ಅದನಂತರ ದೊಡ್ಡ ಬೆಟ್ಟ ಪೀಕ್ ಆ್ಯಂಡ್ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಈ ಮೂರು ಪ್ಲೇಸಸ್ನ ಇವತ್ತು ಕವರ್ ಮಾಡಿಕೊಂಡು ವಾಪಸ್ ಮನೆಗೆ ಹೋಗ್ಬೋದು. ಸೊ ಅಲ್ಲಿ ಹೋಗ್ಬಿಟ್ಟು ಫೈಕಾರ ವಾಟರ್ ಫಾಲ್ಸ್ ಈ ಪ್ಲೇಸಸ್ ಎಲ್ಲ ಹೆಂಗಿರುತ್ತೋ ಒಂದೊಂದಾಗಿ ತೋರಿಸ್ಕೊಡ್ತೀನಿ. ಸ್ಟೇ ಟ್ಯೂನ್. ಫ್ರೆಂಡ್ಸ್, ಇದು ನೋಡಿ, ನಮ್ಮ ಹಾಸ್ಟೆಲ್ ಒಳಗಡೆ ಒಂದು ಮ್ಯಾಪ್ನ ಬಿಡಿಸಿದ್ದಾರೆ. ಇದರಲ್ಲಿ ಊಟಿಗೆ ಹೋಗೋ ಇಂಪಾರ್ಟೆಂಟ್ ಪ್ಲೇಸಸ್ ಆ್ಯಂಡ್ ಫೇಮಸ್ ಪ್ಲೇಸಸ್ನ ಮೆನ್ಷನ್ ಮಾಡಿರ್ತಾರೆ. ನೀವು ಇದನ್ನು ಬೇಕಾದರೆ ರೆಫರ್ ಮಾಡ್ಬೋದು. ಈಗ ಬನ್ನಿ, ನಾವು ಇಲ್ಲಿಂದ ಫೈಕಾರ ವಾಟರ್ ಫಾಲ್ಸ್ಗೆ ಹೋಗೋಣ. ಸೊ ಫೈಕಾರ ವಾಟರ್ ಫಾಲ್ಸ್ಗೆ ನೀವು ಹೋಗಬೇಕಂದ್ರೆ ಫಿಂಗರ್ ಪೋಸ್ಟ್ಗೆ ಹೋಗಬೇಕು. ಅದೇ 500 ಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ನಮ್ಮ ಹಾಸ್ಟೆಲಿಂದ ಇರುತ್ತೆ. ಅಲ್ಲಿಂದ ನಿಮಗೆ ಬಸ್ಸಸ್ಸು ಫ್ರೀಕ್ವೆಂಟಾಗಿರುತ್ತೆ. ಸೊ ನೀವು ಯಾವುದೇ ಮೈಸೂರು ಬಸ್ಸು ಅಥವಾ ಗೂಡ್ಲೂರು ಅಂತ ಒಂದು ಸ್ಟಾಪ್ ಇರುತ್ತೆ, ಆ ಬಸ್ಸಸ್ನ ನೀವು ಹತ್ಕೊಂಡ್ರೆ ಫೈಕಾರ ವಾಟರ್ ಫಾಲ್ಸ್ಗೆ ಆರಾಮಾಗಿ ರೀಚ್ ಆಗ್ಬೋದು. ಫ್ರೆಂಡ್ಸ್, ಈಗ ಫೈಕಾರ ವಾಟರ್ ಫಾಲ್ಸ್ ಬಸ್ ಸ್ಟಾಪ್ ಹತ್ರ ರೀಚ್ ಆಗಿದ್ದೀವಿ. ಟಿಕೆಟ್ ಕಾಸ್ಟ್ ಜಸ್ಟ್ ಇಮ್ಯಾಜಿನ್ ಮಾಡಿ 20 ರೂಪೀಸ್ ಅಷ್ಟೇ. ಸೊ ಇಲ್ಲಿಂದ 500 ಮೀಟರ್ಸ್ ಇದೆ ಫೈಕಾರ ವಾಟರ್ ಫಾಲ್ಸು. ಬನ್ನಿ ಹೋಗೋಣ. ಸೊ ನಾವು ನನ್ನ ಜೊತೆ ಇಬ್ಬರು ಬಂದಿದ್ರಲ್ಲ ಫ್ರೆಂಡ್ಸು, ಅವರೆಲ್ಲ ಜೊತೆ ಸೇರಿ ಫೈಕಾರ ವಾಟರ್ ಫಾಲ್ಸ್ಗೆ ಹೋಗ್ತಿದ್ವಿ. ಸೊ ನೋಡಿ, ಇಲ್ಲಿ ವ್ಯೂಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಇದೇ ಮೇನ್ ಎಂಟ್ರೆನ್ಸು. ನೀವು ಒಳಗಡೆ ಹೋದರೆ ಟೈಮಿಂಗ್ಸ್ನ ಸ್ಪೆಸಿಫೈ ಮಾಡಿರ್ತಾರೆ ನೋಡಿ. 8:30 ಈವ್ನಿಂಗ್ 5:30ವರೆಗೂ ಇರುತ್ತೆ. ಮತ್ತು ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು 30 ರೂಪೀಸ್ ಫಾರ್ ಅಡಲ್ಟ್ಸ್, 10 ರೂಪೀಸ್ ಫಾರ್ ಚಿಲ್ಡ್ರನ್. ಸೊ ಇಲ್ಲಿ ವೆಲ್ಕಮ್ ಟು ಫೈಕಾರ ಫಾರೆಸ್ಟ್ ಅಂತ ಹಾಕಿದ್ದಾರೆ ಆ್ಯಂಡ್ ವಾಟರ್ ಫಾಲ್ಸ್ ಇದೆ ನೋಡಿ. ಇಲ್ಲಿಂದ ಕೆಳಗಡೆ ಹೋಗಬೇಕು. ಅಲ್ಲಿ ಡ್ಯಾಮಿಂದ ಆ್ಯಕ್ಚುಲಿ ವಾಟರ್ ಬರ್ತಾ ಇರುತ್ತೆ. ಡ್ಯಾಮಿಂದ ಹರಿಯೋ ನೀರು ಇಲ್ಲಿ ಫಾಲ್ಸ್ ಆಗಿ ಸೃಷ್ಟಿಯಾಗಿದೆ. ಬನ್ನಿ ಮುಂದೆ ಹೋಗಿ ನೋಡೋಣ ಯಾವ ಥರ ಇದೆಯೋ. ಫ್ರೆಂಡ್ಸ್, ಫೈಕಾರ ವಾಟರ್ ಫಾಲ್ಸ್ನ ನೋಡಿಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಅಲ್ಲಿ ನೆಕ್ಸ್ಟ್ ಹೋಗಬೇಕಾಗಿರುವ ಪ್ಲೇಸಸ್ಗೆ ಆಟೋನ ವಿಚಾರಿಸಿದ್ವಿ, ಯಾಕಂದರೆ ಅಲ್ಲಿಗೆ ಯಾವುದೇ ಬಸ್ಸಸ್ ಇರಲಿಲ್ಲ. ಸೊ ನಾವು ಟ್ಯಾಕ್ಸಿ ಅಥವಾ ಆಟೋನ ಚೂಸ್ ಮಾಡ್ಕೊಂಡು ಹೋಗಬೇಕಿತ್ತು. ಅದಕ್ಕೆ ನಾವು ಆಟೋ ಚೂಸ್ ಮಾಡಿದ್ವಿ. ನಮ್ಗೆ ಅರೌಂಡ್ 1000 ರೂಪೀಸ್ ಏನೋ ಬಿತ್ತು 2 ಪ್ಲೇಸಸ್ಗೆ. ಅದೇ ದೊಡ್ಡ ಬೆಟ್ಟ ಪೀಕು ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಹೋಗೋ ದಾರಿಯಲ್ಲಿ ಲಂಚ್ನ ಮುಗಿಸಿ ಪೀಕ್ ಹತ್ರ ತಲುಪ್ತೀವಿ. ಫ್ರೆಂಡ್ಸ್, ವೆಲ್ಕಮ್ ಟು ದಿ ದೊಡ್ಡ ಬೆಟ್ಟ ಪೀಕ್. ಇವಾಗ ನಾವಿದ್ದೀವಿ ಟಿಕೆಟ್ ಕೌಂಟರ್ ಹತ್ರ. ನೀವು ನೋಡ್ಬೋದು, ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ಎಂಟ್ರಿ ಟಿಕೆಟು ಅದೇ 10 ರೂಪೀಸು. ಸೊ ಇಲ್ಲಿಂದ ಟಿಕೆಟ್ ತೊಗೊಬಿಟ್ಟು ಸ್ಕ್ಯಾನ್ ಮಾಡಿಸ್ಕೊಂಡು ಒಳಗಡೆ ಹೋದ್ವಿ. ಆ್ಯಂಡ್ ಇಲ್ಲಿ ಟೆಲಿಸ್ಕೋಪಿಕ್ ವ್ಯೂ ಅಂತ ಒಂದು ಇಕ್ಕಿದ್ದಾರೆ. ಏನಿಲ್ಲ, ಒಂದು ಟವರ್ ಥರ ಇನ್ಸ್ಟಾಲ್ ಮಾಡಿದ್ದಾರೆ. ಅಲ್ಲಿ ಮೇಲೆ ಹೋಗ್ಬಿಟ್ಟು ವ್ಯೂನ ನೋಡೋದಷ್ಟೇ. ಸೊ ಬನ್ನಿ ಈಗ ಮೇಲೆ ಹೋಗೋಣ. ಸೊ ನೋಡಿ, ಮೇಲೆ ಹೋಗ್ತಿದ್ರೆ ಆ ಕಡೆ ಈ ಕಡೆ ಎಷ್ಟು ಸುಂದರವಾಗಿದೆಯೋ ವ್ಯೂಸು. ಸೊ ಇನ್ನು ಸ್ವಲ್ಪ ಮೇಲೆ ಹೋದರೆ ಇಲ್ಲಿ ಒಂದು ಲೈಕ್ 360 ಡಿಗ್ರಿಯಲ್ಲಿ ನಾವು ನೋಡ್ಬೋದು. ಫುಲ್ಲು ಗ್ಲಾಸಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಇಲ್ಲಿಂದ ವ್ಯೂ ಹೀಗಿದೆ ನೋಡಿ.
ಫ್ರೆಂಡ್ಸ್, ಟೆಲಿಸ್ಕೋಪಿಕ್ ವ್ಯೂ ಪಾಯಿಂಟಿಂದ ಸ್ವಲ್ಪ ಮುಂದೆ ಬಂದರೆ ನಿಮ್ಗೆ ಇನ್ನೊಂದು ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಇದು ನಾರ್ಮಲ್ ವ್ಯೂ ಪಾಯಿಂಟು. ಇದ್ರ ವ್ಯೂನು ನೋಡ್ಕೊಬಿಡಿ ಹೇಗಿದೆಯೋ ಅಂತ. ಫ್ರೆಂಡ್ಸ್, ಈಗ ದೊಡ್ಡಬೆಟ್ಟ ಪೀಕ್ನ ನೋಡಿದ್ರಲ್ಲ ಹೆಂಗಿದೆ. ವ್ಯೂಸ್ ಅಂತೂ ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಈಗ ಬನ್ನಿ ನಮ್ಮ ಫೈನಲ್ ಡೆಸ್ಟಿನೇಷನ್ಗೆ ಹೋಗೋಣ. ಅದೇ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಫ್ರೆಂಡ್ಸ್, ಇನ್ನೇನು ಹತ್ರ ಟೀ ಫ್ಯಾಕ್ಟ್ರಿ ಹತ್ರ ಬಂದ್ಬಿಟ್ವಿ. ಅಲ್ಲಿ ನೋಡಿ ಬೆಂಚ್ ಮಾರ್ಕ್ ಚಾಕ್ಲೇಟ್ ಆ್ಯಂಡ್ ಟೀ ಫ್ಯಾಕ್ಟ್ರಿ ಅಂತ ಮೆನ್ಷನ್ ಮಾಡಿದೆ. ಸೊ ಇಲ್ಲಿಂದ ಸ್ವಲ್ಪ ಮೇಲೆ ಹೋದರೆ ನಿಮಗೆ ರೈಟ್ ಸೈಡ್ಗೆ ಟೀ ಫ್ಯಾಕ್ಟ್ರಿ ಇರುತ್ತೆ. ಸೊ ಆ್ಯಕ್ಚುಲಿ ಎರಡೂ ಒಂದೇ ಬಿಲ್ಡಿಂಗಲ್ಲಿರುತ್ತೆ, ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ನೋಡ್ಬೋದು ಪಾರ್ಕಿಂಗ್ನ ಸಹ ಪ್ರೊವೈಡ್ ಮಾಡಿದ್ದಾರೆ. ನೀವೇನಾದರೂ ಓನ್ ವೆಹಿಕಲ್ಸಲ್ಲಿ ಬಂದರೆ ಇಲ್ಲಿ ಪಾರ್ಕಿಂಗ್ನ ಮಾಡ್ಬೋದು. ಇಲ್ಲಿ ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಹೋಗ್ತಿರ್ಬೇಕಾದ್ರೆ ಒಂದು ಟ್ಯಾಗ್ನ ಪ್ರೊವೈಡ್ ಮಾಡ್ತಾರೆ. ಆ ಟ್ಯಾಗ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಒಳಗಡೆ ನೀವೇನಾದರೂ ಚಾಕ್ಲೇಟ್ಸ್ ಅಥವಾ ಟೀ ಏನಾದರೂ ಪರ್ಚೇಸ್ ಮಾಡಿದ್ರೆ ಸೊ ಇದಕ್ಕೆ ಬಿಲ್ ಹಾಕಿ ಕೊಡ್ತಾರೆ. ಈ ಟ್ಯಾಗ್ನ ಹುಷಾರಾಗಿ ನೋಡ್ಕೊಂಡಿರಿ. ಸೊ ಈಗ ಬನ್ನಿ ಒಳಗಡೆ ಹೋಗೋಣ. ಸೊ ಇಲ್ಲಿ ನೋಡಿ, ಒಳಗಡೆ ಹೋಗ್ತಿದ್ದಷ್ಟೇ ಲಾಲಿಪಾಪ್ ಸಿಂಬಲ್ಸ್ ತುಂಬ ಚೆನ್ನಾಗಿದೆ. ಮತ್ತು ಲೆಫ್ಟ್ ಸೈಡಲ್ಲಿ ಒಂದು ಕೌಂಟ್ರ್ ಕಾಣಿಸುತ್ತಲ್ವ, ಅಲ್ಲಿ ಟಿಕೆಟ್ಸ್ನ ಪ್ರೊವೈಡ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಚಾಕ್ಲೇಟ್ ಆ್ಯಂಡ್ ಟೀ ಫ್ಯಾಕ್ಟ್ರಿಗೆ ಸಪ್ರೇಟಾಗಿ ಟಿಕೆಟ್ಸ್ ಇರುತ್ತೆ. ಆ ಟಿಕೆಟ್ಗೆ ಆ್ಯಕ್ಚುಲಿ ನಿಮಗೆ ಒಂದು ಫ್ರೀ ಚಾಕ್ಲೇಟ್ನ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಟೀ ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ಒಂದು ಫ್ರೀ ಟೀನ ಸಹ ಪ್ರೊವೈಡ್ ಮಾಡ್ತಾರೆ. ಸೊ ಈ ಟಿಕೆಟ್ಸ್ನ ತಗೊಂಡು ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಹೋದರೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ, ಇಲ್ಲಿ ಯಾವ ಥರ ಚಾಕ್ಲೇಟ್ಸ್ನ ಪ್ರಿಪೇರ್ ಮಾಡ್ತಾರೆ, ಟೀನ ಯಾವ ಥರ ಮಾಡ್ತಾರೆ ಅಂತ. ಈಗ ಆ ವಿಡಿಯೋನ ನೋಡ್ಕೊಬಿಡಿ. Benchmark Chocolate Factory. Cocoa tree in India is an intercropping plant, and these cocoa pods are harvested when ripe together. These pods are broken, fermented, and sun-dried and shipped to the processing center. Chocolate is a preparation of roasting of cocoa bean, breaking the cocoa beans, dust and particle, and further grinding to a liquid paste. Cocoa bean roasting is done at 135 degrees Celsius, where beans are roasted, and once roasted beans are broken, winnowed. Then they are grinded at 50 degrees Celsius in ball mill machine, and then cocoa bean is liquefied. When grinded with heating, it is called as cocoa mass. In conching of milk chocolate, 15 kilograms of cocoa mass, 15 kilograms of milk powder, 48 kilograms of sugar, and 22 kilograms of cocoa butter is added. For white chocolate, 30 kilograms cocoa butter, 48 kilograms sugar, 22 kilograms milk powder are the three ingredients. 4 kilograms of cocoa mass, 48 kilograms of sugar, 22 kilograms of milk powder, and cocoa butter 30 kilograms. After 24 hours of conching, the chocolate is transferred to a melting tank and then kept at 50 degrees Celsius in liquid form milk. Dark and white chocolates are kept separate and then molded into shapes and sizes with nuts, flavors to the consumer's choices. ಫ್ರೆಂಡ್ಸ್, ಚಾಕ್ಲೇಟ್ ಪ್ರಿಪೇರ್ ಮಾಡೋದನ್ನ ನೋಡಿದ್ರಲ್ಲ, ಈಗ ಬನ್ನಿ ಟೀ ಫ್ಯಾಕ್ಟ್ರಿ ಕಡೆ ಹೋಗೋಣ. ಇದು ಬಂದ್ಬಿಟ್ಟು ಜಸ್ಟ್ ಸೆಕೆಂಡ್ ಫ್ಲೋರಲ್ಲಿರುತ್ತೆ. ಒಂದು ಸ್ಟೆಪ್ಸ್ನ ಹತ್ತಿದ್ರೆ ಸೊ ನಮಗೆ ಟೀ ಫ್ಯಾಕ್ಟ್ರಿ ಕಡೆಗೆ ದಾರಿ ಸಿಗುತ್ತೆ. ಸೊ ಇಲ್ಲಿ ಟಿಕೆಟ್ನ ಸಪ್ರೇಟಾಗಿ ತಗೋಬೇಕು. ನೋಡಿ, ಇಲ್ಲಿ ಟೀ ಲೀವ್ಸ್ನ ಯಾವ ಥರ ಪ್ರೊಕ್ಯೂರ್ ಮಾಡಿ ಡ್ರೈ ಮಾಡ್ತಿದ್ದಾರೋ. ಈಗ ಸ್ವಲ್ಪ ಮೇಲೆ ಹೋದರೆ ಅಲ್ಲಿ ಕಂಪ್ಲೀಟ್ ಪ್ರೊಸೆಸಿಂಗ್ ಯೂನಿಟ್ ಇರುತ್ತೆ. ಅಲ್ಲಿ ಬನ್ನಿ ಯಾವ ಥರ ಇರುತ್ತೆ ಅಂತ ಒಬ್ಬರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ವಿಡಿಯೋನ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ನೋಡಿ. Grinding paste, 5 time grind. You see the last big rotating machine. 2-hour fermentation. Down cut filter. Dry. Additional flavor adding and pack. Okay. 5 steps are there. 8 steps. ಫ್ರೆಂಡ್ಸ್, ಟೀನ ಯಾವ ಥರ ಪ್ರೊಸೆಸಿಂಗ್ ಮಾಡ್ತಾರೆ ಅಂತ ನೋಡಿದ್ರಲ್ಲ. ಈಗ ಬನ್ನಿ ಟೀ ಕುಡಿಯೋಕೆ ಹೋಗೋಣ. ಇದು ಬಂದ್ಬಿಟ್ಟು ಜಸ್ಟ್ ಎಕ್ಸಿಟ್ ಆಗೋ ದಾರಿಯಲ್ಲೇ ಇರುತ್ತೆ. ನಿಮ್ಗೊಂದು ಟಿಕೆಟ್ ಕೊಟ್ಟಿರ್ತಾರಲ್ವ ಸ್ಟಾರ್ಟಿಂಗಲ್ಲಿ, ಆ ಟಿಕೆಟ್ಗೆ ಒಂದು ಟೀನ ಪ್ರೊವೈಡ್ ಮಾಡ್ತಾರೆ. ಅಲ್ಲಿ 4 ಫ್ಲೇವರ್ಸ್ ಇರುತ್ತೆ. ನೀವು ಯಾವುದಾದ್ರೂ ಫ್ಲೇವರ್ನ ಚೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇದನ್ನು ನೋಡಿಕೊಂಡು ನಾವು ಹೋಗಿದ್ದು 2 ಔಟ್ಲೆಟ್ಸ್ ಇರುವಂತಹದ್ದು, ಅದೇ ಚಾಕ್ಲೇಟ್ ಆ್ಯಂಡ್ ಟೀ ಪೌಡರ್ ಔಟ್ಲೆಟ್ಸ್ಗೆ. ಸೊ ಇಲ್ಲಿ ಮನೆಗೆ ಒಂದಷ್ಟು ಚಾಕ್ಲೇಟ್ಸ್ ಮತ್ತು ಟೀ ಪೌಡರ್ನ ತಗೊಂಡು ನಾವು ನಮ್ಮ ಹಾಸ್ಟೆಲ್ಗೆ ಹಿಂತಿರುಗಿದ್ವಿ. ಫ್ರೆಂಡ್ಸ್, ಹಾಸ್ಟೆಲ್ಗೆ ರೀಚ್ ಆದಮೇಲೆ ನಮ್ಮ ಬ್ಯಾಗ್ಸ್ನ ಪ್ಯಾಕ್ ಮಾಡಿಕೊಂಡು ನಾನು ಊಟಿಗೆ ಬಸ್ ಸ್ಟ್ಯಾಂಡ್ಗೆ ವಾಪಸ್ ಬಂದೆ.
ಅಲ್ಲಿಂದ ನನಗೆ ಬೆಂಗಳೂರಿಗೆ ಬಸ್ ಇತ್ತು. ಬಸ್ ಹತ್ಕೊಂಡು ನಾನು ವಾಪಸ್ ಬೆಂಗಳೂರಿಗೆ ಬಂದೆ. ಸೊ ಈ ವಿಡಿಯೋದಲ್ಲಿ ಇನ್ನಷ್ಟೇ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.